ಎಷ್ಟೋ ಜನ ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿ ಓದ್ತಾರೆ, ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿ ಬರೀತಾರೆ. ಬಟ್ ಇಂಗ್ಲೀಷನ್ನು ಮಾತನಾಡುವಾಗ ತುಂಬಾ ಭಯಪಡ್ತಾರೆ, ತುಂಬಾ ತಡವರಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಇಂಗ್ಲೀಷ್ ಅಂತಂದರೆ ಡಿಫಿಕಲ್ಟ್ ಅಂತಂದು ಅವರು ತಿಳ್ಕೊಂಡಿರ್ತಾರೆ. ಫ್ರೆಂಡ್ಸ್, ಇಂಗ್ಲೀಷ್ ಭಾಷೆ ಅಂತಂದರೆ ಡಿಫಿಕಲ್ಟ್ ಅಲ್ಲ. ಇಂಗ್ಲೀಷ್ಗೋಸ್ಕರ ನೀವು ಭಯಪಡಬೇಕಾಗಿಲ್ಲ. ನೋಡಿ, ಕನ್ನಡದಲ್ಲಿ ನಾವು ಯಾವ ರೀತಿಯಾಗಿ ಸುಲಭವಾಗಿ ಮಾತನಾಡ್ತೀವಿ, ಅದೇ ರೀತಿ ಇಂಗ್ಲೀಷ್ ಭಾಷೆಯಲ್ಲಿಯೂ ಸಹ ನಾವು ಚೆನ್ನಾಗಿ ಮಾತನಾಡ್ಬೋದು. ಆದರೆ ಮುಖ್ಯವಾಗಿ ಎಷ್ಟೋ ಜನ ತಮ್ಮ ಮೈಂಡಲ್ಲಿ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳನ್ನ ತುಂಬಿಕೊಂಡಿರ್ತಾರೆ. ಅವುಗಳೇನೆಂದರೆ, ಇಂಗ್ಲೀಷ್ ಭಾಷೆಯನ್ನು ಕೇವಲ ಸಿಟಿಯಲ್ಲಿದ್ದವ್ರಿಗೆ ಮಾತ್ರ ಮಾತನಾಡ್ಲಿಕ್ಕೆ ಬರುತ್ತೆ, ಹಳ್ಳಿಯಲ್ಲಿದ್ದವ್ರಿಗೆ ಮಾತನಾಡ್ಲಿಕ್ಕೆ ಬರಲ್ಲ. ಇಂಗ್ಲೀಷ್ ಭಾಷೆಯನ್ನು ಕೇವಲ ಇಂಗ್ಲೀಷ್ ಮೀಡಿಯಂ ಕಲಿತವ್ರಿಗೆ ಮಾತ್ರ ಮಾತನಾಡ್ಲಿಕ್ಕೆ ಬರುತ್ತೆ, ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಭಾಷೆ ಮಾತನಾಡ್ಲಿಕ್ಕೆ ಬರಲ್ಲ. ನನಗೆ ಇಂಗ್ಲೀಷ್ ಮಾತನಾಡ್ಲಿಕ್ಕೆ ಬರಲ್ಲ, ನಾನು ಹಳ್ಳಿಯವನು, ನಾನು ಕನ್ನಡ ಮೀಡಿಯಮ್ದಲ್ಲಿ ಕಲಿತವನು. ಸೊ ಈ ರೀತಿಯಾದಂಥ ಅನೇಕ ತಪ್ಪು ಕಲ್ಪನೆಗಳನ್ನು ತಮ್ಮ ಮೈಂಡಲ್ಲಿ ತುಂಬಿಕೊಂಡು ಅದನ್ನೇ ನಂಬಿಬಿಟ್ಟು ಇಂಗ್ಲೀಷ್ ಭಾಷೆ ಅಂತಂದರೆ ಡಿಫಿಕಲ್ಟ್ ಅಂತಂದು ಅಂದ್ಕೊಂಡು ಅವರಲ್ಲಿ ಕಲಿಯುವ ಸಾಮರ್ಥ್ಯ ಇದ್ರೂ ಕಲಿಯದೇ ಹೋಗ್ತಾ ಇರ್ತಾರೆ. ನೋಡಿ, ಇಂಗ್ಲೀಷ್ ಒಂದು ಸುಲಭವಾದಂಥ ಭಾಷೆ, ಇಂಗ್ಲೀಷ್ ಒಂದು ಸುಂದರವಾದ ಭಾಷೆ. ನೀವು ಆಸಕ್ತಿಯನ್ನು ತೆಗೆದುಕೊಂಡು ಇಂಗ್ಲೀಷ್ ಭಾಷೆಗೋಸ್ಕರ ಒಂಚೂರು ಸಮಯವನ್ನು ಮೀಸಲಿಟ್ಟು ಇಂಟ್ರೆಸ್ಟ್ನಿಂದ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಕನ್ನಡವನ್ನು ಹೇಗೆ ನೀವು ಮಾತನಾಡ್ತೀರಿ, ಇಂಗ್ಲೀಷ್ನಲ್ಲಿಯೂ ಸಹ ಅದೇ ರೀತಿ ಸುಲಭವಾಗಿ ಮಾತನಾಡ್ಬೋದು. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೇ ಇದ್ದರೂ ಸಹ, ನಿಮಗೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿಲ್ಲದೇ ಇದ್ದರೂ ಸಹ ನೀವು ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ಬೋದು. ಹಾಗಾದರೆ ಇಂಗ್ಲೀಷ್ ಭಾಷೆನ ಮಾತನಾಡಲಿಕ್ಕೆ ನಾವು ಫಸ್ಟು ಗ್ರಾಮರ್ ಕಲಿಬೇಕಂತಂದೇನಿಲ್ಲ. ಚಿಕ್ಕ ಚಿಕ್ಕ ಪದಗಳಿಂದ ಸ್ಟಾರ್ಟ್ ಮಾಡ್ಬೋದು, ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಇಂದಿನ ವಿಡಿಯೋದಲ್ಲಿ ಅಂತಹ 30 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಾನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ 30 ಇಂಗ್ಲೀಷ್ ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಸಹ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆ ವಾಕ್ಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷನ್ನ ಕಲೀಲಿಕ್ಕೆ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಇಂಗ್ಲೀಷ್ನಲ್ಲಿ ನಿಮಗೇನು ಗೊತ್ತಿಲ್ಲದೆ ಇದ್ದರೂ ಸಹ ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡಲಿಕ್ಕೆ ನೀವು ಕಲಿಬೇಕಾದಂತಹ ಫಸ್ಟ್ ಸೆಂಟೆನ್ಸ್ ಏನಂತಂದರೆ ಎಕ್ಸ್ಕ್ಯೂಸ್ ಮೀ. ನೋಡಿ, ಎಕ್ಸ್ಕ್ಯೂಸ್ ಮೀ ಅಂತನ್ನೋದನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು? ಎಕ್ಸ್ಕ್ಯೂಸ್ ಮೀ ಅಂತಂತಂದರೆ ಇಲ್ಲಿ ನಾನು ನಿಮ್ಗೆ ಮೀನಿಂಗ್ ಕೊಟ್ಟಿದ್ದೀನಿ, ಸ್ವಲ್ಪ ನೋಡಿ. ಆ್ಯಕ್ಚುಲಿ ನೀವು ಸಾಕಷ್ಟು ಬಾರಿ ಬೇರೆಯವರು ಎಕ್ಸ್ಕ್ಯೂಸ್ ಮೀ ಅಂತಂದು ಹೇಳೋದನ್ನು ಕೇಳಿರ್ತೀರಿ. ಎಕ್ಸ್ಕ್ಯೂಸ್ ಮೀ ಅಂತಂದರೆ ಆ್ಯಕ್ಚುಲಿ ಇದರ ಅರ್ಥ ಕ್ಷಮಿಸಿ ಅಂತಂದು ಅರ್ಥ ಆಗುತ್ತೆ. ಆದರೆ ಇದನ್ನು ನಾವು ಬಳಸಬೇಕಾದಾಗ ಆ್ಯಕ್ಚುಲಿ ಬೇರೆಯವರ ಅಟೆನ್ಷನನ್ನು ನಾವು ಸೆಳ್ಕೊಳ್ಬೇಕು ಅಂತಂತಂದರೆ, ಈಗ ಬೇರೆಯವರು ನಮ್ಮ ಹತ್ರ ನೋಡಬೇಕು ಅಂತಂತಂದರೆ ನಾವು ಎಕ್ಸ್ಕ್ಯೂಸ್ ಮೀ ಅಂತನ್ನೋದನ್ನು ಬಳಸಬೇಕು. ಓಕೆ, ಎಕ್ಸ್ಕ್ಯೂಸ್ ಮೀ ಈ ರೀತಿಯಾಗಿ ಹೇಳಬೇಕು. ಎಸ್, ಎಕ್ಸ್ಕ್ಯೂಸ್ ಮೀ. ಈಗ ನೀವು ಒಂದು ಬ್ಯಾಂಕಿಗೆ ಹೋಗಿದ್ದೀರಿ, ಅಲ್ಲಿ ಕ್ಲರ್ಕ್ ಹತ್ರ ನೀವು ಮಾತನಾಡಬೇಕು. ಅವರು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ನೀವು ಅವ್ರಿಗೆ ಏನೋ ಒಂದು ಕೇಳಬೇಕಾಗಿದೆ, ಆದ್ದರಿಂದ ಡೈರೆಕ್ಟಾಗಿ ಕೇಳಲಿಕ್ಕಾಗಲ್ಲ. ಸ್ವಲ್ಪ ಈ ಕಡೆ ನೋಡಿ ಅಂತಂದು ಅಂತೀರಲ್ವ ನೀವು, ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಮೀ ಅಂತಂದರೆ ಅವರು ನಿಮ್ಮ ಹತ್ರ ನೋಡ್ತಾರೆ. ಈಗ ನೀವು ದಾರಿಲಿ ಹೋಗ್ತಾ ಇದ್ದೀರಿ, ಯಾರೋ ಅಲ್ಲಿ ಅಡ್ಡ ನಿಂತಿದ್ದಾರೆ, ನನಗೆ ದಾರಿ ಬಿಡಿ ಅಂತಂದು ಹೇಳಿಕ್ಕೂ ಸಹ ಅಲ್ಲಿ ನೀವು ಎಕ್ಸ್ಕ್ಯೂಸ್ ಮೀ ಅಂತಂತಂದರೆ ಅವರು ದಾರಿ ಬಿಡ್ತಾರೆ. ಓಕೆ, ಅಂದರೆ ಡಿಫರೆಂಟ್ ಆದಂತಹ ಸಂದರ್ಭಗಳಲ್ಲಿ ಜನರ ಒಂದು ಅಟೆನ್ಷನ್ನ ಸೆಳ್ಕೊಳ್ಳಿಕ್ಕೆ ನಾವು ಎಕ್ಸ್ಕ್ಯೂಸ್ ಮೀ ಅಂತನ್ನೋದನ್ನು ನಾವು ಹೇಳಬೇಕು. ಓಕೆ, ನೆಕ್ಸ್ಟ್ ಒನ್ ಹಲೋ ಹಾಯ್. ಈ ಹಲೋ ಮತ್ತು ಹಾಯ್ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಸಾಕಷ್ಟು ಜನ ಇಂಗ್ಲೀಷ್ ಭಾಷೆಯನ್ನು ಮಾತನಾಡಲಿಕ್ಕೆ ಬರದೇ ಇದ್ದವರು ಸಹ ಹಲೋ ಹಾಯ್ ಬಗ್ಗೆ ಅವರಿಗೆ ತಿಳ್ಕೊಂಡಿರ್ತಾರೆ. ಯಾಕಂತಂದರೆ ಹಲೋ ಅಂತ ನಾವು ಪ್ರತಿನಿತ್ಯ ಕಾಲ್ ಮಾಡಿದಾಗ ಬಳಸ್ತೀವಿ. ಓಕೆ, ಇನ್ನೊಬ್ಬರಿಗೆ ಫೋನ್ ಮಾಡಿದಾಗ ಹಲೋ 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 ಅಂತ ಇರ್ತೀವಿ, ಹೌದಾ? ಹಲೋ ಅಂತಂದರೆ ಅದರ ಅರ್ಥ ಏನು? ಆ್ಯಕ್ಚುಲಿ ನಮಸ್ಕಾರ ಅಂದ ಹಾಗೆ. ಇನ್ನೊಬ್ಬರಿಗೆ ನಾವು ಕನ್ನಡದಲ್ಲಿ ನಮಸ್ಕಾರ ಅಂತಂದು ಹೇಗೆ ಹೇಳ್ತೀವಿ ಅದನ್ನೇ ಹಲೋ ಅಂತ ನಾವು ಹೇಳ್ಬೋದು. ಈಗ ಹಾಯ್ ಅಂತಂತಂದ್ರೂ ನಮಸ್ಕಾರ. ಹಲೋ ಮತ್ತು ಹಾಯ್ ಇವುಗಳ ಡಿಫ್ರೆನ್ಸ್ ಏನಾಗುತ್ತೆ? ಹಲೋ ಅಂತನ್ನೋದನ್ನು ನಮಗಿಂತ ದೊಡ್ಡವರಿದ್ದರೆ ಹಲೋ ಅಂತಂದು ಬಳಸಬೇಕು, ನಮಗಿಂತ ಚಿಕ್ಕವರಿದ್ದರೆ
ನಾವು ಹಾಯ್ ಅಂತಂದು ಬಳಸ್ಬೋದು. ನಮ್ಮ ಫ್ರೆಂಡ್ಸ್ ಲೆವೆಲಲ್ಲಿ ಇದ್ದರೂ ಸಹ ನಾವು ಹಾಯ್ ಅಂತಂದು ಅನ್ಬೋದು. ಬಟ್ ನಮಗಿಂತಲೂ ದೊಡ್ಡವರು ಇದ್ದರೆ, ಒಂದು ರೆಸ್ಪೆಕ್ಟೇಬಲ್ ಪ್ಲೇಸ್ನಲ್ಲಿ ಅವ್ರು ಇದ್ದಾರೆ ಅಂತಂತಂದರೆ, ಅವ್ರಿಗೆ ಗೌರವ ನಾವು ಕೊಡಬೇಕು ಅಂತಂದರೆ ಅವ್ರಿಗೆ ಹಲೋ ಸರ್, ಹಲೋ ಮೇಡಮ್ ಈ ರೀತಿಯಾಗಿ ನಾವು ಹೇಳಬೇಕು. ಓಕೆ, ನೆಕ್ಸ್ಟ್ ಗಿವ್ ಮೀ. ನೋಡಿ, ಗಿವ್ ಮೀ ಅಂತಂದರೆ ನನಗೆ ಕೊಡು. ಈಗ ಏನಾದರೂ ನನಗೆ ಕೊಡು ಅಂತಂದು ನೀವೇನು ಹೇಳ್ತಾ ಇರ್ತೀರಿ ಅದನ್ನು ಕೇಳಿಕೆ ನನಗೆ ಕೊಡು ಅಂತನ್ಲಿಕ್ಕೆ ಗಿವ್ ಮೀ ಅಂತಂದು ಹೇಳ್ಬೋದು. ನೆಕ್ಸ್ಟು ಗೋ ಅಂತಂದ್ರೇನು? ಹೋಗು. ಇದು ಜಸ್ಟ್ ಕ್ರಿಯಾಪದ. ನಿಮಗಿಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡಲಿಕ್ಕೆ ದೊಡ್ಡ ದೊಡ್ಡ ವಾಕ್ಯಗಳನ್ನೇ ಮಾಡಬೇಕಂತಂದೇನಿಲ್ಲ. ಜಸ್ಟ್ ನಿಮಗೆ ಕ್ರಿಯಾಪದಗಳನ್ನು ನೀವು ಕಲಿತರೂ ಸಾಕು, ಅವುಗಳಿಂದ ನೀವು ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಗೋ ಅಂದರೆ ಹೋಗು, ಅಲ್ಲಿ ಹೋಗು, ಗೋ ದೇರ್. ಓಕೆ, ಈಗ ನೀವು ಜಸ್ಟ್ ಇದನ್ನು ಚೇಂಜ್ ಮಾಡ್ತಾ ಈ ಗೋ ಅನ್ನೋದನ್ನು ಉಪಯೋಗಿಸ್ಕೊಂಡು ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಹೇಗೆ? ಗೋ ಹೋಮ್, ಮನೆಗೆ ಹೋಗು. ಗೋ ಟು ಸ್ಕೂಲ್, ಶಾಲೆಗೆ ಹೋಗು. ಗೋ ಟು ವರ್ಕ್, ಕೆಲಸಕ್ಕೆ ಹೋಗು. ಗೋ ಟು ಕಾಲೇಜ್ಗೆ ಹೋಗು. ನೋಡಿ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದಲ್ವಾ? ಸೊ ಫಸ್ಟು ಕ್ರಿಯಾಪದಗಳನ್ನ ನಾವು ಕಲಿತ್ಬಿಟ್ರೆ ಸುಲಭವಾಗಿ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಕಮ್ ಹೇರ್ ಅಂತಂತಂದರೆ ಇಲ್ಲಿ ಬಾ. ಗೋ ದೇರ್, ಅಲ್ಲಿಗೆ ಹೋಗು. ಕಮ್ ಹೇರ್, ಇಲ್ಲಿಗೆ ಬಾ. ಈಟ್ ಇಟ್, ಈಗ ಚಿಕ್ಕ ಮಗು ಇದೆ ಅಂತಂದು ಇಟ್ಕೊಳ್ಳಿ, ಅದಕ್ಕೆ ನೀವು ತಿನ್ನಲಿಕ್ಕೆ ಚಾಕ್ಲೇಟ್ ಕೊಡ್ತಾ ಇದ್ದೀರಿ, ನೀವೇನಂತೀರಿ ಇದನ್ನ ತಿನ್ನು ಅಂತಂತೀರಲ್ವ, ಅದನ್ನ ಹೇಳಲಿಕ್ಕೆ ಈಟ್ ಇಟ್. ಅದೇ ರೀತಿ ಇದನ್ನು ಕುಡಿ ಅಂತಂದು ಹೇಳಿಕೆ ಡ್ರಿಂಕ್ ಇಟ್ ಅಂತಂದು ಹೇಳಬೇಕು. ಓಕೆ, ನೆಕ್ಸ್ಟ್ ಟೆಲ್ ಮೀ. ನೋಡಿರಿ, ಟೆಲ್ ಮೀ ಅಂತನ್ನೋದನ್ನು ಯಾವಾಗ ಬಳಸ್ಬೇಕು ನಾವು? ಈಗ ನಿಮ್ಮ ಫ್ರೆಂಡ್ ಬಂದಿದ್ದಾನೆ, ಅವ್ನು ಬಂದ ತಕ್ಷಣ ನೀವಂತೀರಿ ಮತ್ತೇನಪ್ಪ ಹೇಳು ಅಂತಂದು ಅಂತೀರಲ್ವ, ಅದನ್ನು ಹೇಳಿಕೆ ಟೆಲ್ ಮೀ. ಎಸ್, ವೆಲ್ಕಮ್ ಅನ್ನೋದನ್ನು ನಾವು ಯಾವಾಗ ಬಳಸ್ತೀವಿ? ಸೊ ಈಗ ಯಾರಾದರೂ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ಬನ್ನಿ ಅಂತಂದು ಸ್ವಾಗತ ಮಾಡ್ತೀವಲ್ವ, ಅದನ್ನ ಹೇಳಿಕೆ ವೆಲ್ಕಮ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸಿ ದೇರ್ ಅಂದರೆ ಅಲ್ಲಿ ನೋಡು. ಸಿ ಹೇರ್, ಇಲ್ಲಿ ನೋಡು. ಸಿ ಮೀ, ನನ್ನನ್ನು ನೋಡು. ಸಿ ಹಿಮ್, ಅವನನ್ನು ನೋಡು. ಸಿ ಹರ್, ಅವಳನ್ನು ನೋಡು. ಓಕೆ, ಸಿಟ್ ಡೌನ್, ಕುಳಿತುಕೋ. ಅದೇ ರೀತಿ ಮೇಲೆ ಎದ್ದೇಳು ಅಂತಲಿಕ್ಕೆ ಸ್ಟ್ಯಾಂಡ್ ಅಪ್. ಓಕೆ, ಕೆಳಗೆ ಕುಳಿತುಕೋ ಅಂತಂದು ಹೇಳಿಕೆ ಸಿಟ್ ಡೌನ್ ಅಂತಂದು ಹೇಳಬೇಕು. ಆದರೆ ಕುಳಿತುಕೋ ಅಂತಂದು ಕೆಳಗಡೆನೇ ಕೂಡ್ತಾರೆ. ಅಲ್ಲಿ ನಾವು ಕನ್ನಡದಲ್ಲಿ ಕೆಳಗೆ ಕುಳಿತುಕೋ ಅಂತಂದು ಮಾತಾಡಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಸಿಟ್ ಅಂತಂದು ಅಷ್ಟೇನಲ್ಲ, ಸಿಟ್ ಡೌನ್ ಅಂತಂದು ಅಂತಾರೆ. ಓಕೆ, ನೆಕ್ಸ್ಟ್ ಪ್ಲೀಸ್ ಬಿ ಸೀಟೆಡ್. ಈಗ ಸಿಟ್ ಡೌನ್ ಅಂತ ಅನ್ನೋದನ್ನು ಯಾರಿಗೆ ಯೂಸ್ ಮಾಡಬೇಕು? ಚಿಕ್ಕ ಮಕ್ಕಳಿದ್ದರೆ ಅಂಥವ್ರಿಗೆ ಸಿಟ್ ಡೌನ್ ಅಂತಂದು ಯೂಸ್ ಮಾಡ್ಬೋದು. ಈಗ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಸಿಟ್ ಡೌನ್ ಅಂತಂದು ಅಂತೀರಾ ನೀವು? ಇಲ್ಲ, ಅಂಥವ್ರಿಗೆ ಏನು ಅನ್ಬೇಕು ನಾವು? ಪ್ಲೀಸ್ ಬಿ ಸೀಟೆಡ್. ಏನು ಹೇಳಬೇಕಿದ್ನ? ಪ್ಲೀಸ್ ಬಿ ಸೀಟೆಡ್. ಓಕೆ, ಪ್ಲೀಸ್ ಬಿ ಸೀಟೆಡ್ ಅಂತಂದರೆ ದಯವಿಟ್ಟು ಕುಳಿತುಕೊಳ್ಳಿ ಅಂತ ಹಾಗೆ. ನೆಕ್ಸ್ಟ್ ಹ್ಯಾವ್ ಸಮ್ ಟೀ, ಸ್ವಲ್ಪ ಚಹಾ ಕುಡೀರಿ. ಹ್ಯಾವ್ ಸಮ್ ಕಾಫಿ, ಸ್ವಲ್ಪ ಕಾಫಿ ಕುಡೀರಿ. ಹ್ಯಾವ್ ಸಮ್ ಜ್ಯೂಸ್, ಸ್ವಲ್ಪ ಜ್ಯೂಸ್ ಕುಡೀರಿ. ನೋಡ್ರಿ, ಈ ಒಂದು ವಾಕ್ಯ ನೀವು ಕಲಿತ ನಂತರ ಅದೇ ರೀತಿ ಬೇರೆ ವಾಕ್ಯಗಳನ್ನು ಮಾಡಲಿಕ್ಕೆ ನೀವಲ್ಲಿ ಪ್ರಯತ್ನ ಪಡಬೇಕು. ಏನಂತಂದರೆ ಜಸ್ಟ್ ಈ ಆಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಇಲ್ಲಿ ಟೀ ಇದೆ, ಅದೇ ರೀತಿ ಕಾಫಿ ಕುಡೀರಿ, ಹ್ಯಾವ್ ಕಾಫಿ. ಜ್ಯೂಸ್ ಕುಡೀರಿ, ಹ್ಯಾವ್ ಜ್ಯೂಸ್. ಈ ರೀತಿಯಾಗಿ ಇಲ್ಲಿ ಹ್ಯಾವ್ ಅಂತಂತಂದರೆ ಅದರ ಅರ್ಥ ನಾವು ಏನಾದರೂ ಚಹಾ ಕುಡಿಲಿಕ್ಕೆ, ಕಾಫಿ ಕುಡಿಲಿಕ್ಕೆ ಅಥವಾ ತಿಂಡಿ ತಿನ್ನಲಿಕ್ಕೆ ಹ್ಯಾವ್ ಅನ್ನೋದನ್ನ ಇಂಗ್ಲೀಷಲ್ಲಿ ಬಳಸ್ತಾರೆ. ಈಗ ನಡೀರಿ ನಾವು ಚಹಾ ಕುಡಿಯೋಣ ಅಂತಂದು ಹೇಳಿಕೆ ಲೆಟ್ಸ್ ಹ್ಯಾವ್ ಕಪ್ ಆಫ್ ಟೀ. ಈ ರೀತಿಯಾಗಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿಸ್, ಇದು ಏನು? ವಾಟ್ ಈಸ್ ದ್ಯಾಟ್, ಅದು ಏನು? ಓಕೆ, ಹಾಗಾದರೆ ಇವುಗಳನ್ನ ಒಂದು ಸತಿ ಪ್ರಾಕ್ಟೀಸ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಕಮಾನ್ ಸೇ ವಿತ್ ಮೀ. ಎಕ್ಸ್ಕ್ಯೂಸ್ ಮೀ. ಹೇಗೆ ಹೇಳ್ಬೇಕಿದ್ನ? ಎಕ್ಸ್ಕ್ಯೂಸ್ ಮೀ ಅನ್ನೋದನ್ನ ಎಕ್ಸ್ಕ್ಯೂಸ್ ಮೀ ಈ ರೀತಿಯಾಗಿ ಹೇಳಿ, ಪ್ರಾಕ್ಟಿಕಲಾಗಿ ಹೇಳಬೇಕು ನೀವು. ಎಕ್ಸ್ಕ್ಯೂಸ್ ಮೀ. ಓಕೆ, ಈ ರೀತಿ. ಹಲೋ, ಹಾಯ್, ಹಲೋ, ಹಾಯ್, ಹಲೋ ಸರ್, ಹಲೋ ಮೇಡಮ್, ಹಾಯ್ ಮೋಹನ್, ಹಾಯ್ ಪ್ರಿಯಾ. ಗಿವ್ ಮೀ, ಗೋ ದೇರ್, come here, eat it. Okay, tell me, welcome, see there, sit down, please be seated, have some tea.
ಹ್ಯಾವ್ ಸಮ್ ಟೀ, ಹ್ಯಾವ್ ಸಮ್ ಕಾಫಿ, ಹ್ಯಾವ್ ಸಮ್ ಜ್ಯೂಸ್. ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್. ಓಕೆ, ಬೈ ದ ವೇ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ವಾ? ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಕೊಟ್ಟಲ್ವಾ? ವಂಡರ್ಫುಲ್. ನಾವು ಲೆಟ್ ಅಸ್ ಲರ್ನ್ ಸಮ್ ಮೋರ್ ಸೆಂಟೆನ್ಸಸ್. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ರೀಡ್. ರೀಡ್ ಅಂತಂದ್ರೇನು? ಓದು. ಏನಾದರೂ ಓದಿ ಅಂತಂದು ಹೇಳಿಕ್ಕೆ ನಾವೇನಂತಂದು ಹೇಳಬೇಕು? ರೀಡ್. ಈಗ ಇಂಗ್ಲೀಷ್ ಓದು, ರೀಡ್ ಇಂಗ್ಲೀಷ್. ಕನ್ನಡ ಓದು, ರೀಡ್ ಕನ್ನಡ. ಬರೆ ಅಂತಂತಲಿಕ್ಕೆ ರೈಟ್. ರೈಟ್ ಕನ್ನಡ, ಕನ್ನಡವನ್ನು ಬರೆ. ರೈಟ್ ಇಂಗ್ಲೀಷ್, ಇಂಗ್ಲೀಷನ್ನು ಬರೆ. ರೈಟ್ ಹಿಂದಿ, ಹಿಂದಿಯನ್ನು ಬರೆ. ಓಕೆ. ಸ್ಪೀಕ್ ಅಪ್. ಈಗ ಯಾರಿಗಾದರೂ ನೀವು ಮಾತಾಡಿ ಅಂತಂದು ಹೇಳಿಕೆ ಕಮಾನ್ ಸ್ಪೀಕ್ ಅಪ್ ಅಂತ ನಾವು ಹೇಳ್ಬೋದು. ಓಕೆ, ಸ್ಪೀಕ್ ಅಪ್. ಶಟ್ ಅಪ್. ಈಗ ಯಾರೋ ಮಾತನಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಬಾಯಿ ಮುಚ್ಚ್ರಿ ಅಂತಂದು ಹೇಳಿಕೆ ಶಟ್ ಅಪ್, ಶಟ್ ಅಪ್. ಇದನ್ನು ಚೂರು ಜೋರಾಗಿ ಹೇಳಬೇಕು, ಶಟ್ ಅಪ್ ಈ ರೀತಿಯಾಗಿ. ನೆಕ್ಸ್ಟ್, ಮಾತಾಡಬೇಡ. ಡೋಂಟ್ ಟಾಕ್, ಡೋಂಟ್ ಟಾಕ್, ಮಾತಾಡಬೇಡ. ಹೇ ಶಟ್ ಅಪ್, ಡೋಂಟ್ ಟಾಕ್. ನೆಕ್ಸ್ಟ್, ಶೋರ್. ಶೋರ್ ಅಂತ ಅನ್ನೋದನ್ನು ನಾವು ಯಾವಾಗ ಯೂಸ್ ಮಾಡಬೇಕು? ಖಂಡಿತವಾಗಿಯೂ ಅಂತ ನಾವು ಏನು ಹೇಳ್ತಾ ಇರ್ತೀವಿ ಅವಾಗ ಶೋರ್ ಅಂತಂದು ಹೇಳಬೇಕು. ಈಗ ಯಾರೋ ಒಬ್ಬರು ನಿಮ್ಮನ್ನು ಈಗ ಅವರ ಮದುವೆಗೆ ಇನ್ವೈಟ್ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರೇನಂತಾರೆ, ನಮ್ಮ ಮದುವೆಗೆ ಬನ್ನಿ ಅಂತಂದು ಇನ್ವಿಟೇಷನ್ ಕೊಡ್ತಾರೆ. ನೀವೇನಂತೀರಿ? ಖಂಡಿತವಾಗ್ಲೂ, ಶೋರ್ ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್, ಹ್ಯಾವ್ ಪೇಷನ್ಸ್. ಸ್ವಲ್ಪ ತಾಳ್ಮೆಯನ್ನು ಹೊಂದು. ಹ್ಯಾವ್ ಪೇಷನ್ಸ್. ಈಗ ಕೆಲವೊಬ್ಬರು ಪೇಷನ್ಸ್ ಇರಲ್ಲ, ಏನಾದರೂ ಬೇಕಂತಂದರೆ ನನಗೆ ಬೇಗನೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತಿರ್ತಾರಲ್ಲ, ಸೊ ಅಂಥವ್ರಿಗೆ ಹ್ಯಾವ್ ಪೇಷನ್ಸ್ ಈ ರೀತಿಯಾಗಿ ನೀವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕಾಲ್ ಹಿಮ್. ಕಾಲ್ ಹಿಮ್ ಅಂತಂತಂದರೆ ಅವನಿಗೆ ಕಾಲ್ ಮಾಡು. ಎಸ್ ಅಂತನ್ಲಿಕ್ಕೂ ಕಾಲ್ ಹಿಮ್ ಅಂತ ಅನ್ಬೋದು. ಅವನನ್ನು ಕರಿ ಇಲ್ಲಿ ಅಂತಂತಂದು ಹೇಳಿಕ್ಕೂ ಕಾಲ್ ಹಿಮ್ ಅಂತಂತಂದು ಬಳಸ್ಬೋದು. ಗೆಟ್ ಅಪ್. ಗೆಟ್ ಅಪ್ ಅಂತಂದರೆ ಎದ್ದೇಳು. ಇದನ್ನು ಯಾವಾಗ ಬಳಸಬೇಕು? ಈಗ ಹಾಸಿಗೆಯಲ್ಲಿ ಮಲಗಿದ್ದಾರೆ, ಅವ್ರಿಗೆ ಎದ್ದೇಳು ಅಂತಂತನ್ಲಿಕ್ಕೆ ಗೆಟ್ ಅಪ್ ಅಂತಂದು ಅನ್ಬೇಕು. ವೇಕಪ್ ಅಂತಂದರೆ ನಿದ್ದೆ ಮಾಡ್ತಾ ಇದ್ದಾರೆ, ಎಚ್ಚರವಾಗುವಂತನ್ಲಿಕ್ಕೆ ವೇಕಪ್ ಅಂತಂದು ಬಳಸಬೇಕು. ಓಕೆ. ಈಗ ಮಗು ನಿದ್ದೆಯಲ್ಲಿದೆ, ಅದನ್ನ ಎಬ್ಬಿಸ್ತಾ ಇದ್ದೀರಿ, ಅವಾಗ ನೀವೇನಂತಂದು ಹೇಳಬೇಕು? ಗೆಟ್ ಅಪ್ ಅನ್ನಬಾರ್ದು. ಕಮಾನ್ ವೇಕಪ್ ಪುಟ ಈ ರೀತಿಯಾಗಿ ಹೇಳಬೇಕು. ಮಗು ಎಚ್ಚರ ಆಗಿದೆ, ಎಚ್ಚರ ಆದರೂ ಆ ಕಡೆ ಈ ಕಡೆ ಹೊಳ್ಳಾಡ್ತಾ ಇದೆ, ಕಮಾನ್ ಗೆಟ್ ಅಪ್, ಟೈಮ್ ಅಪ್, ಕಮಾನ್ ಗೆಟ್ ಅಪ್ ಈ ರೀತಿಯಾಗಿ ನೀವು ಹೇಳಬೇಕು. ನೆಕ್ಸ್ಟ್, ಲರ್ನ್ ಇಂಗ್ಲೀಷ್. ಇಂಗ್ಲೀಷನ್ನು ಕಲಿಯಿರಿ. ಲರ್ನ್ ಕನ್ನಡ. ಕನ್ನಡವನ್ನು ಕಲಿಯಿರಿ. ಲರ್ನ್ ಹಿಂದಿ. ಹಿಂದಿಯನ್ನು ಕಲಿಯಿರಿ. ಶೋ ಮೀ. ನನಗೆ ತೋರಿಸು. ಈಗ ಯಾರಾದರೂ ಏನೋ ಕೈಲಿ ಹಿಡ್ಕೊಂಡಿದ್ದಾರೆ, ನನಗೆ ತೋರಿಸು ಅಂತಂದು ಹೇಳಿಕೆ ಶೋ ಮೀ. ವೇರ್ ಆರ್ ಯು. ನೀನೆಲ್ಲಿದೆಯಾ? ಈಗ ನೀವು ಫೋನ್ ಮಾಡ್ತೀರಿ, ನಿಮ್ಮ ಫ್ರೆಂಡಿಗೆ ಕೇಳ್ತೀರಿ ನೀನೆಲ್ಲಿದೆಯಾ ಅಂತನ್ಲಿಕ್ಕೆ ವೇರ್ ಆರ್ ಯು ಈ ರೀತಿಯಾಗಿ ಕೇಳ್ಬೋದು. ನೆಕ್ಸ್ಟ್, ಆಲ್ ರೈಟ್. ಈಗ ಯಾರೋ ಒಬ್ಬರು ನಿಮಗೇನೋ ಒಂದು ಕೆಲಸ ಹೇಳ್ತಾರೆ, ಸರಿ ಆಯಿತು ನಾನು ಅದನ್ನ ಎಲ್ಲ ಮಾಡ್ತೀನಿ, ಸರಿ ಆಯಿತು ಅಂತಂತಂದು ಹೇಳ್ತಿರ್ತೀವಲ್ವ, ಅದನ್ನ ಹೇಳಿಕೆ ಆಲ್ ರೈಟ್, ಐ ವಿಲ್ ಡೂ ಇಟ್. ಆಲ್ ರೈಟ್, ಓಕೆ. ಓಕೆ ಅಂತಂದು ಹೇಳ್ಬೋದು, ಆಲ್ ರೈಟ್ ಅಂತಂದು ಹೇಳ್ಬೋದು. ನೆಕ್ಸ್ಟ್, ನೋ ಮನಿ. ಈಗ ನಿಮ್ಮ ಹತ್ರ ಹಣ ಇಲ್ಲ ಅಂತಂತಂದರೆ ಐ ಡೋಂಟ್ ಹ್ಯಾವ್ ಮನಿ ಅಂತಂದು ಹೇಳ್ಬೋದು. ಬಟ್ ಐ ಡೋಂಟ್ ಹ್ಯಾವ್ ಮನಿ ಅಂತನ್ನೋದು ಉದ್ದ ಸೆಂಟೆನ್ಸ್ ಆಗುತ್ತೆ, ಆದ್ದರಿಂದ ನೋ ಮನಿ ಅಂತಂದು ಹೇಳ್ಬೋದು. ಓಕೆ. ನನಗೆ ತಿನ್ನಲಿಕ್ಕಿಲ್ಲ, ನೋ ಫುಡ್. ನನಗೆ ಮನೆ ಇಲ್ಲ, ನೋ ಹೋಮ್, ನೋ ಶೆಲ್ಟರ್. ಈ ರೀತಿಯಾಗಿಯೂ ಚಿಕ್ಕ ಚಿಕ್ಕ ವಾಕ್ಯಗಳಾಗಿ ನೀವು ಮಾತಾಡ್ಬೋದು. ಹೂ ಆರ್ ಯು. ಈಗ ಯಾರೋ ಒಬ್ಬರು ಅಪರಿಚಿತರು ನಿಮ್ಮ ಮನೆಗೆ ಬಂದರು, ಹೂ ಆರ್ ಯು, ಯಾರು ನೀನು ಅಂತನ್ಲಿಕ್ಕೆ ಹೂ ಆರ್ ಯು ಈ ರೀತಿಯಾಗಿ ನೀವು ಕೇಳ್ಬೋದು. ಓಕೆ. ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್. ವೆಲ್, ಕಮ್ ಆನ್, ಸೇ ವಿತ್ ಮೀ. ರೀಡ್, ರೈಟ್, read English, write English, speak up, shut up, don't talk. ಇದನ್ನ ಹೇಳಬೇಕಾದ್ರೆ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ದೆನ್ ಎಮೋಷನ್ಸ್ಗಳು ಬರಬೇಕು. ಈಗ ಇಂಗ್ಲೀಷ್ ಭಾಷೆನ ಮಾತನಾಡಬೇಕಂತಂತಂದರೆ ಕೇವಲ ಸೆಂಟೆನ್ಸ್ಗಳು ಓದಿದ ಹಾಗೆ ಇರಬಾರ್ದು, ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ಗಳು ಅದರಲ್ಲಿ ಇರಬೇಕು. ಓಕೆ. ಈಗ ನಾವು ಯಾರಿಗಾದ್ರೂ ಮಾತಾಡಬೇಡ ಅಂತಂದು ಹೆಂಗೆ ಹೇಳ್ತೀವಿ? ಮಾತನಾಡಬೇಡ ಈ ರೀತಿಯಾಗಿ ಹೇಳ್ತೀವ? ನೋ, ಡೋಂಟ್ ಟಾಕ್, ಮಾತನಾಡಬೇಡ ಅಂತಂದಂತಾನೆ ಆ ರೀತಿಯಾಗಿ ಇಂಗ್ಲೀಷಲ್ಲೂ ಡೋಂಟ್ ಟಾಕ್ ಈ ರೀತಿ ಬರಬೇಕು. ಶಟ್ ಅಪ್, ಶೋರ್, ಹ್ಯಾವ್ ಪೇಷನ್ಸ್,
Have patience. Next, call him. Get up. Wake up. Wake up. Learn English. Learn English. Show me. Show me. Where are you? Where are you? All right. All right. No money. No money. No home. No shelter. No time. Who are you? Who are you? ಓಕೆ ಫ್ರೆಂಡ್ಸ್, ಸೊ ಪ್ರಾಕ್ಟೀಸ್ ಮಾಡಿದ್ರಲ್ವಾ? ಈಗ ಇವುಗಳನ್ನ ನೀವು ನೋಟ್ಬುಕ್ಕಲ್ಲಿ ಬರೆದುಕೊಂಡು ಇವುಗಳನ್ನು ಈಗ ನಾನು ಯಾವ ರೀತಿಯಾಗಿ ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ನೋ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಸಮಯ ಸಂದರ್ಭ ಬಂದಾಗ ಇವುಗಳನ್ನ ಯೂಸ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಮಾತನಾಡೋದನ್ನು ಕಲೀರಿ. ಓಕೆ, ಸೊ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.